9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಲಂಚ ಲಂಚ ಲಂಚದ ಪ್ರಪಂಚ. ಇಲ್ಲಿ ಲಂಚ ಕೊಡದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅನ್ನೋ ಹಾಗೆ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಇಲ್ಲೊಬ್ಬ ಕಾನ್ಸ್ಟೇಬಲ್ ಮಾಡದ ತಪ್ಪಿಗೆ 30 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಇದೀಗ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಹೌದು, ಬರೋಬ್ಬರಿ 30 ವರ್ಷದ ಹಿಂದೆ ಅಂದ್ರೆ 1996ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂತಹ ಬಾಬುಭಾಯಿ ಪ್ರಜಾಪತಿಯವರ ಮೇಲೆ 20 ರೂಪಾಯಿ ಲಂಚ ಪಡೆದಂತಹ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಅವರು ಸರಿಸುಮಾರು 30 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದು ಆಯಿತು. ಕೊನೆಗೆ ನ್ಯಾಯಾಲಯವು ಅವರನ್ನ ನಿರ್ದೋಷಿ ಅಂತ ಘೋಷಿಸಿದೆ. ಆದರೆ ನ್ಯಾಯಕ್ಕಾಗಿ 3 ದಶಕಗಳ ಕಾಲ ಕಾದಂತಹ ವ್ಯಕ್ತಿ ನ್ಯಾಯ ದೊರೆತ ಮರುದಿನವೇ ಮೃತಪಟ್ಟಿದ್ದು ವಿಧಿ ನೀನೆಷ್ಟು ಕ್ರೂರಿ ಅನ್ಸ್ಬಿಡುತ್ತೆ. 1997ರಲ್ಲಿ ಬಾಬುಭಾಯಿ ಪ್ರಜಾಪತಿ ವಿರುದ್ಧ ಸೆಷನ್ಸ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಯಿತು. 2003ರಲ್ಲಿ ಸಾಕ್ಷಿಗಳ ವಿಚಾರಣೆ ಆರಂಭ ಆಗಿ 2004ರಲ್ಲಿ ಸೆಷನ್ಸ್ ಕೋರ್ಟ್ ಪ್ರಜಾಪತಿಗೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ 3,000 ರೂಪಾಯಿ ದಂಡವನ್ನ ವಿಧಿಸಿತು. ಈ ತೀರ್ಪನ್ನ ಪ್ರಶ್ನಿಸಿ ಪ್ರಜಾಪತಿ ಗುಜರಾತ್ ಹೈಕೋರ್ಟ್ ಮೆಟ್ಟಿಲಿರ್ತಾರೆ. ಅಲ್ಲಿ ಅವರ ಅರ್ಜಿ ಬರೋಬ್ಬರಿ 22 ವರ್ಷಗಳ ಕಾಲ ಬಾಕಿ ಇತ್ತು. ಕೊನೆಗೆ ಈ ವರ್ಷ ಫೆಬ್ರವರಿ 4ರಂದು ತೀರ್ಪು ನೀಡಿದಂತಹ ಗುಜರಾತ್ ಹೈಕೋರ್ಟ್ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಗಂಭೀರ ವ್ಯತ್ಯಾಸಗಳಿದ್ದು ಪ್ರಾಸಿಕ್ಯೂಷನ್ ಆರೋಪಗಳನ್ನು ಸಾಬೀತುಪಡಿಸಲು ವಿಫಲವಾಗಿದೆ ಅಂತ ಹೇಳಿ ಬಾಬುಭಾಯಿ ಅವರನ್ನ ನಿರ್ದೋಷಿ ಅಂತ ಘೋಷಿಸಿತು. ನ್ಯಾಯಾಲಯದ ತೀರ್ಪು ಬಂದ ಬಳಿಕ ವಕೀಲರ ಬಳಿ ಭಾವುಕರಾದಂತಹ ಪ್ರಜಾಪತಿ, ನನ್ನ ಜೀವನಕ್ಕೆ ಅಂಟಿದಂತಹ ಕಪ್ಪು ಚುಕ್ಕೆ ಈಗ ಅಳಿಸಿ ಹೋಗಿದೆ. ಈಗ ದೇವರು ನನ್ನನ್ನು ಕರೆದರೂ ನನಗೆ ಯಾವುದೇ ದುಃಖವಿಲ್ಲ ಅಂತ ಹೇಳಿದ್ರಂತೆ. ತೀರ್ಪು ಬಂದ ದಿನ ಅತ್ಯಂತ ಸಂತೋಷದಿಂದ ಮನೆಗೆ ಮರಳಿದಂಥ ಬಾಬುಭಾಯಿ ಮರುದಿನವೇ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರ ಪರ ವಾದ ಮಂಡಿಸಿದಂಥ ವಕೀಲ ನಿತಿನ್ ಗಾಂಧಿ ಮಾತನಾಡಿ, ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಅವರು ಬಹಳ ಸಂತೋಷವಾಗಿದ್ದರು. ಅವರಿಗೆ ಬರಬೇಕಾದಂತಹ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಮರುದಿನ ಅವರಿಗೆ ಕರೆ ಮಾಡಿದಾಗ ಅವರು ಮೃತಪಟ್ಟಿರುವಂತಹ ಸುದ್ದಿ ತಿಳಿಯಿತು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. 30 ವರ್ಷಗಳ ಕಾಲ ತಮ್ಮ ಮೇಲಿದ್ದಂಥ ಭ್ರಷ್ಟಾಚಾರದ ಕಳಂಕವನ್ನ ತೊಳೆದುಕೊಳ್ಳಲು ಹೋರಾಡಿದಂತಹ ಈ ವ್ಯಕ್ತಿ ಗೌರವಯುತವಾಗಿ ಬದುಕಲು ಕಾಲಾವಕಾಶ ಸಿಗುವ ಮೊದಲೇ ಜೀವ ಕಳೆದುಕೊಂಡಿದ್ದು ವಿಪರ್ಯಾಸವೇ ಸರಿ.